ಮೊದಲನೇದಾಗಿ ನನ್ನ ಫಸ್ಟ್ 30 ಸಬ್ಸ್ಕ್ರೈಬರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ನಮ್ಮ ಚಾನಲ್ ಗ್ರೋ ಆಗ್ಬೋದು, ಲ್ಯಾಕ್ಸ್ ಟುಗೆದರ್ ಸಬ್ಸ್ಕ್ರೈಬರ್ಸ್ ಬರ್ಬೋದು. ಆದರೆ ಈ ಫಸ್ಟ್ 30 ಸಬ್ಸ್ಕ್ರೈಬರ್ಸ್ ನನಗೆ ಯಾವಾಗಲೂ ಸ್ಪೆಷಲ್, ನನ್ನ ಫ್ಯಾಮಿಲಿ ಥರ. ನಿಮಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಯಾವ ಎಸ್ಪಿಯಾನೇಜ್ ಥ್ರಿಲ್ಲರ್ಗೂ ಕಮ್ಮಿ ಇಲ್ಲ. ಜೇಮ್ಸ್ ಬಾಂಡ್, ಕಿಂಗ್ಸ್ಮನ್ ಸೀಕ್ರೆಟ್ ಸರ್ವಿಸಸ್ ಮೂವಿ ನೋಡಿದ್ದೀರಾ? ಇವಾಗ ನೋಡ್ತಿರೋ ವಾರಲ್ಲಿ ಅದಕ್ಕಿಂತ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇರುತ್ತೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಲಾಸ್ಟ್ವರೆಗೂ ನೋಡಿ. ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನೀವು ನನಗೆ ಹೆಲ್ಪ್ ಮಾಡಬೇಕು. ಹೇಗೆ ಅಂತಂದರೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದೆ ಫ್ರೆಂಡ್ಸ್. ಇದು ನಗಬೇಕಾ ಅಥವಾ ಸೀರಿಯಸ್ ಆಗಿ ತಗೋಬೇಕಾ ಅಂತ ಅರ್ಥ ಆಗ್ತಾ ಇಲ್ಲ. ಇದು ನಿಜ. ಇಷ್ಟು ಕೆಳಮಟ್ಟಕ್ಕೆ ಪಾಕಿಸ್ತಾನ ಇಳಿದಿರೋದು ಆಶ್ಚರ್ಯ ಏನಲ್ಲ, ಯಾಕಂದರೆ ಈ ಹಿಂದೆನೂ ಒಂದ್ಸತಿ ಈ ಥರ ಮಾಡಿದ್ದಾರೆ. ಇಸ್ರೇಲ್ ಆ್ಯಂಡ್ ಗಾಜಾ ವಾರ್ ನಡಿಬೇಕಾದ್ರೆ ಗಾಜಾಲಿರೋ ಹಮಾಸ್ ಟೆರರಿಸ್ಟ್ ಗ್ರೂಪ್ಗೆ ಪಾಕಿಸ್ತಾನ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಕೊಂಡು ಪಾಕಲ್ಲಿರೋ ಒಂದಷ್ಟು ಜನ ಟೆರರಿಸ್ಟ್ಸ್ನ ಕಳಿಸ್ಕೊಟ್ರು. ಇನ್ನೊಂದು ಕಡೆ ಪಾಕಿಸ್ತಾನ್ ಸೀಕ್ರೆಟ್ ಇನ್ಫಾರ್ಮೇಷನ್ ಇದೆ ಅಂತ ಇಸ್ರೇಲ್ಗೆ ಸಪ್ಲೈ ಮಾಡಿದ್ರು. ಆ ಇಸ್ರೇಲ್ಗೆ ಸೀಕ್ರೆಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಒಂದಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಇಸ್ರೇಲ್ ಹತ್ರ ಕಾಸಿಗೆ ಕೈ ಚಾಚಿ ಇವ್ರು ಕಳಿಸಿರೋ ಅವ್ರ ಸ್ವಂತ ಜನರು ಗಾಜಾಲಿ ಹಮಾಸ್ ಟೆರರಿಸ್ಟ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಇಸ್ರೇಲ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಕಾಸ್ಗೋಸ್ಕರ ಅವ್ರ ಸ್ವಂತ ಜನರು ಪ್ರಾಣ ಮಾರಿರೋದು. ಇಷ್ಟು ಬರ್ಗೆಟ್ ಹೋದ ದೇಶಕ್ಕೆ ಅವ್ರ ಮೇಲೆ ಅವರೇ ಅಟ್ಯಾಕ್ ಮಾಡ್ಕೊಳ್ಳೋದು ಸ್ಪೆಷಲ್ ಏನಲ್ಲ ಅಲ್ವಾ? ಪಾಕ್ ಏರ್ ಸ್ಪೇಸ್ನ ಓಪನ್ ಮಾಡಿ ನಾರ್ಮಲ್ ಫ್ಲೈಟ್ಸ್ನ ಓಡಾಡಿಸಿದ್ದಾರೆ. ನಮ್ಮ ಥರ ಕಾಮನ್ ಪೀಪಲ್ ಓಡಾಡೋ ಪ್ಯಾಸೆಂಜರ್ ಫ್ಲೈಟ್ಸು ಈ ಟೈಮಲ್ಲಿ ಓಡಾಡಿದ್ರೆ ಏರ್ ಸ್ಪೇಸಲ್ಲಿ ರೇಡಾರ್ ಸಿಸ್ಟಮ್ಸ್ ಅದನ್ನು ಮಿಸೈಲ್ ಅಂತ ಡಿಟೆಕ್ಟ್ ಮಾಡಿ ಹೊಡೆದಾಕುತ್ತೆ. ಆ ಥರ ಏನಾದರೂ ಆದರೆ ಇಂಡಿಯಾ ಪ್ಯಾಸೆಂಜರ್ ಫ್ಲೈಟ್ಸ್ ಮೇಲೆ ದಾಳಿ ಮಾಡಿದೆ ಅಂತ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಇಂಡಿಯಾನ ಕೆಟ್ಟವರಾಗಿ ಮಾಡಿ ಸಿಂಪತಿ ಕಾರ್ಡ್ನ ಪ್ಲೇ ಮಾಡೋಕ್ಕೆ ಸ್ಕೆಚ್ ಹಾಕಿತ್ತು. ಈ ವಿಷಯನ ಭಾರತದ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ತ್ರಿ ಅವರು ಇಂಟರ್ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಓಪನ್ ಆಗಿ ಹೇಳ್ಬಿಟ್ರು. ಪಾಕ್ ಹಾಕಿರೋ ಪ್ಲಾನ್ ಉಲ್ಟಾ ಹೊಡೆದು ಅವ್ರಿಗೆ ಮುಖಭಂಗ ಆಗಿದೆ. ನಿನ್ನೆ ಮಾಡಿದ ವಿಡಿಯೋದಲ್ಲಿ ಇಂಡಿಯನ್ ಏರ್ ಫೋರ್ಸಸ್ಸು ಯಾವ ಥರ ರಿಟಾಲಿಯೇಟ್ ಮಾಡುತ್ತೆ ನೋಡೋಣ ಅಂತ ಅಂದಿದ್ದೆ. ಆದರೆ ನಿನ್ನೆಯಿಂದ ಇವತ್ತವರೆಗೂ ತುಂಬ ಅಪ್ಡೇಟ್ಸ್ ಆಗಿದೆ ಫ್ರೆಂಡ್ಸ್. ಇಂಡಿಯನ್ ಏರ್ ಫೋರ್ಸಸ್ ಪಾಕಿಸ್ತಾನ್ ಏರ್ ಬೇಸಸ್ ಮೇಲೆ ಅಟ್ಯಾಕ್ ಮಾಡಿದೆ. 11 ಏರ್ ಬೇಸ್, ನೂರ್ ಖಾನ್, ರಫೀಕ್, ಮುರೀದ್, ಸುಕ್ಕೂರ್, ಸಿಯಾಲ್ಕೋಟ್, ಪಸ್ರೂರ್, ಜುನೈನ್, ಸರ್ಗೋದಾ, ಸ್ಕರ್ದು, ಬೋಲಾರಿ, ಜಕೋಬಾಬಾದ್ನ ಧ್ವಂಸ ಮಾಡಿದೆ. ಇಂಡಿಯನ್ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಮೀಡಿಯಾಗೆ ಬ್ರೀಫ್ ಮಾಡಿದ್ದಾರೆ. ಇಂಡಿಯನ್ ಏರ್ ಫೋರ್ಸಸ್ ಪ್ರಿಸೈಸ್ ಆಗಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್, ಕಂಟ್ರೋಲ್ ಸೆಂಟರ್ಸ್, ರೇಡಾರ್ ಸೈಟ್ಸ್, ವೆಪನ್ ಸ್ಟೋರೇಜ್ ಏರಿಯಾನ ಹೊಡೆದಾಕಿದ್ದಾರೆ. ಏವಿಯೇಷನ್ ಬೇಸಸ್ನೂ ಬಿಟ್ಟಿಲ್ಲ. ರಾವಲ್ಪಿಂಡಿಯ ನೂರ್ ಖಾನ್ ಏರ್ ಬೇಸಸ್ನ ಸ್ಪೆಷಲ್ ಆಗಿ ಟಾರ್ಗೆಟ್ ಮಾಡಿ ಉಡಾಯಿಸಿದ್ದಾರೆ. ಯಾಕಂದರೆ ಇದು ಏರ್ ಮೊಬಿಲಿಟಿ ಕಮಾಂಡ್ ಹೌಸ್. ಇಲ್ಲಿ ಚೈನೀಸ್ ಕೊಟ್ಟಿರೋ ಏರ್ ಬಾರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇದೆ. ಈ ಸಿಸ್ಟಮ್ಗಳೇ ರೇಡಾರ್ಸ್ನ ಯೂಸ್ ಮಾಡಿ ಬರೋ ಇನ್ಕಮಿಂಗ್ ಮಿಸೈಲ್ಸ್ನ ಹೊಡೆಯೋದು. ಅದೇ ನಮ್ಮ S-400 ಇದೆ ಅಲ್ವಾ, ಅದರದ್ದು ಚೈನಾ ಕಾಪಿ. ಈ ಏಟ್ಗೆ ಪಾಕಿಸ್ತಾನ ಅವರ ಡಿಫೆನ್ಸ್ ಸಿಸ್ಟಮ್ಸ್ ಕೊಲ್ಯಾಪ್ಸ್ ಆಗಿದೆ. ಮುರೀದ್ ಏರ್ ಬೇಸಿಂದಾನೇ ಲಾಸ್ಟ್ ವಿಡಿಯೋಲಿ ಹೇಳಿರೋ ಡ್ರೋನ್ ಅಟ್ಯಾಕ್ಸ್ನ ಲಾಂಚ್ ಮಾಡಿದ್ದು. UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ವಿಶ್ವಾಸ ಇಲ್ಲದೆ ಇರೋ ಟರ್ಕಿ ನಾಯಿಗಳು ಪಾಕಿಸ್ತಾನ್ಗೆ ಕೊಟ್ಟಿರೋ ಬೈರಕ್ತರ್ TB2ಸ್ನ ಬೇಸ್ ಸ್ಟೋರೇಜ್ನ ಬ್ಲಾಸ್ಟ್ ಮಾಡಿದ್ದಾರೆ. ಟರ್ಕಿಗಳನ್ನ ನಾಯಿಗಳು ಅಂತ ಏನಕ್ಕಂತೆ ಅಂತಂದರೆ, ಲಾಸ್ಟ್ ಟೈಮು ಟರ್ಕಿಲಿ ಭೂಕಂಪ ಬಂದಾಗ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಹೋಗಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಹೆಲ್ಪ್ ಮಾಡಿ ಅಲ್ಲಿರೋ ಜನನ ಕಾಪಾಡಿದ್ದಾರೆ. ಆ ವಿಶ್ವಾಸನೂ ಇಲ್ಲದೆ ಇವತ್ತು ಪಾಕಿಸ್ತಾನ್ಗೆ ಅವ್ರು ಬೈರಕ್ತರ್ ಡ್ರೋನ್ಸ್ ಕೊಟ್ಬಿಟ್ಟು ಪಾಕಿಸ್ತಾನಿಂದ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ. ಅದಕ್ಕೆ ಇವ್ರನ್ನ ವಿಶ್ವಾಸ ಇಲ್ಲದೆ ಇರೋ ನಾಯಿಗಳು ಅಂತ ಅಂದಿದ್ದು. ನೆನ್ನೆ ಫಸ್ಟ್ ಟೈಮ್ ನನಗೆ ನಾವು ಕಟ್ಟಿರೋ ಟ್ಯಾಕ್ಸ್ ಅಮೌಂಟಿಂದ ಯೂಸ್ ಮಾಡ್ಕೊಂಡು ತೊಗೊಂಡಿದ್ದ ಮಿಸೈಲ್ಸು ಪರ್ಫೆಕ್ಟಾಗಿ ಪ್ರಿಸೈಸಾಗಿ ಪರ್ಫಾರ್ಮ್ ಮಾಡ್ತಿರೋದು ನೋಡಿ ಹೈಲಿ ಸ್ಯಾಟಿಸ್ಫ್ಯಾಕ್ಟರಿ ಆಯಿತು. ಕರ್ನಾಟಕನೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್. ನಾವು ಲಾಸ್ಟ್ ಡಿಕೇಡಿಂದ ಫೈಲ್ ಮಾಡ್ತಾ ಇರೋ ಇನ್ಕಮ್ ಟ್ಯಾಕ್ಸ್ ಅಮೌಂಟಿಂದನೇ S-400 ತೊಗೊಂಡಿರೋದು. ಅದೇ ಇವತ್ತು ನಮ್ಮ ಬಾರ್ಡರ್ ಏರಿಯಾಸಲ್ಲಿ ನಮ್ಮ ಜನರನ್ನ ಕಾಪಾಡಿರೋದು. ಅದರಿಂದನೇ ನಮ್ಮ ಜನ ಬಾರ್ಡರ್ಸಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರೋದು. ಬಾರ್ಡರಲ್ಲಿ ನಮ್ಮ ಏರ್ಬಾರ್ನ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಮತ್ತು S-400 ಹೊಡೆದಾಕಿರೋ ಡ್ರೋನ್ಸ್ದು ಡೆಬ್ರಿಸ್ ಸಿಕ್ಕಿದೆ. ಚಾನ್ಸ್ ಸಿಕ್ಕಿದ್ರೆ ಸಾಕು ಬಡಾಯಿ ಕೊಚ್ಕೊಳ್ಳೋಕ್ಕೆ ಹೊರಟ US ಪ್ರೆಸಿಡೆಂಟ್ಗೆ ಮುಖಭಂಗ ಆಗಿದೆ. ದೊಡ್ಡಸ್ಗೆ ವಹಿಸ್ಕೊಂಡು ಇಂಡೋ ಪಾಕಿಸ್ತಾನ್ ವಾರ್ನ ಸ್ಟಾಪ್ ಮಾಡಿಸೋಣ ಅಂತ ಬಂದರು. ಮಾಡಿಸೋದನ್ನ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಬಿಲ್ಡಪ್ಗಳು ಪ್ರೆಸ್ ಮುಂದೆ. ಏನಕ್ಕೆ ಬೇಕಿತ್ತು ಇವ್ರಿಗೆ? ಮಾಡಿಸಿದ ತಕ್ಷಣ ವಿ ಆರ್ ಪ್ರೌಡ್ ದಟ್ ವಾಷಿಂಗ್ಟನ್ ವಾಸ್ ಏಬಲ್ ಟು ಹೆಲ್ಪ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ರೀಚ್ ಇಮಿಡಿಯೇಟ್ ಸೀಸ್ ಫೈರ್. ಬುದ್ಧಿ ಬರೆಸ್ಕೊಂಡು ನೀವು ವಾರ್ನ ಸ್ಟಾಪ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅಂದರು.
ಪಾಕಿಸ್ತಾನ್ ಆರ್ಮಿ ಚೀಫು ಅಸೀಂ ಮುನೀರ್ಗೆ ಮೀಟರ್ ಆಫ್ ಆಗಿ ಇಷ್ಟು ಏರ್ ಬೇಸಿಸ್ ಮೇಲೆ ಇಂಡಿಯಾ ಹೊಡೆದಿರೋದು ನೋಡಿ ಎದ್ನೋ ಬಿದ್ನೋ ಓಡೋಗಿ ಟ್ರಂಪ್ ಕಾಲು ಹಿಡ್ಕೊಂಡ. ಅವಾಗ ಟ್ರಂಪು ಇಂಡಿಯನ್ DGMO ಅದೇ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮತ್ತು ಪಾಕಿಸ್ತಾನ್ DGMOನ ಕಾನ್ಫರೆನ್ಸ್ ಕಾಲಿಗೆ ತೊಗೊಂಡು ವಾರ್ ಸ್ಟಾಪ್ ಮಾಡೋಕ್ಕೆ ಅಗ್ರಿ ಮಾಡಿಸಿದ್ರು. ಇಬ್ಬರು ಅಗ್ರಿ ಮಾಡಿದ್ರು ಕೂಡ. ಆದರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾಯಿ ಬಾಲ ಡುಂಕು ಅಂತ. ಅದನ್ನು ಪಾಕಿಸ್ತಾನವ್ರು ಮತ್ತೆ ಪ್ರೂವ್ ಮಾಡಿದ್ರು. ಕದನ ವಿರಾಮ ಸೀಸ್ ಫೈರ್ಗೆ ಒಪ್ಕೊಂಡ 2.5 ಅವರ್ಸ್, ಡೇಸ್ ಅಲ್ಲ ಫ್ರೆಂಡ್ಸ್, 2.5 ಅವರ್ಸ್ಗೆ ಮತ್ತೆ ದಾಳಿ ಮಾಡಿದ್ರು. ಗ್ಯಾಪಲ್ಲಿ ಯಾವುದಾದ್ರೂ ಸಿನಿಮಾ ನೋಡಿ ರೊಚ್ಗೆದಿರ್ಬೋದು ಅನ್ಸುತ್ತೆ ಪಾಕಿಸ್ತಾನ ಆಗಲಿ. ಜೋಕ್ಸ್ ಅಪಾರ್ಟ್, ವಾರ್ ಸ್ಟಾಪ್ ಅಂದಿದ ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಅಶೋಕ್ ಲೈಲ್ಯಾಂಡ್ ಲಾರಿಯಲ್ಲಿ ಎಲ್ಲ ಮಿಸೈಲ್ಸ್ನು ಎತ್ಕೊಂಡು ಶೆಡ್ಗೆ ತೊಗೊಂಡೋಗ್ಬಿಟ್ಟು ಮೂಟೆ ಕಟ್ಬಿಟ್ಟು ಬೀಗ ಹಾಕೊಂಡು ಬರ್ತೀವಿ ಅಂತ ಅನ್ಕೋಬಿಟ್ಟಿದ್ರು ಅನ್ಸುತ್ತೆ. ಸೀಸ್ ಫೈರ್ ಅಂದರೆ ಅಟ್ಯಾಕ್ ಮಾಡೋದನ್ನ ಮಾತ್ರ ನಿಲ್ಸಿದ್ದೀವಿ ಅಂತ, ಡಿಫೆಂಡ್ ಮಾಡೋದನ್ನಲ್ಲ. ಡಿಫೆನ್ಸ್ ಸಿಸ್ಟಮ್ಸ್ ಹಾಗೆ ಆಕ್ಟಿವ್ ಆಗಿತ್ತು. ಮತ್ತೆ ಅವ್ರ ಮಿಸೈಲ್ಸ್ನ ಆಕಾಶದಲ್ಲೇ ಉಡಾಯಿಸ್ಬಿಟ್ವಿ. ಟ್ರಂಪ್ ಅವರು ಪಾಪ ಮುಖ ಕೆಂಪಗೆ ಮಾಡ್ಕೊಬಿಟ್ಟಿರ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ ಫ್ರೆಂಡ್ಸ್. ಅವರೇ ಹೋಗಿ US ಹತ್ರ ಸೀಸ್ ಫೈರ್ ಆಗಬೇಕು ಅಂತ ಕೇಳ್ಕೊಂಡು ಮತ್ತೆ 2.5 ಅವರ್ಸ್ ಬಿಟ್ಟು ಅವರೇ ದಾಳಿ ಮಾಡಿದ್ದಾರೆ. ಇದು ಏನಕ್ಕೆ ಗೊತ್ತಾ? ಇಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಬೆಸ್ಟ್ ಫ್ರೆಂಡು ನಮ್ಗೆ ಆಗ್ಬರ್ದೇ ಇರೋ ಎನಿಮಿ ಹತ್ರ ಹೋಗಿ ಮಾತಾಡಿಸ್ಬಿಟ್ಟ ಅಂತಂದರೆ ನಾವು ಕೋಪ ಮಾಡಿಕೊಂಡು ನೀನ್ಯಾ ಗುರು ಅವನನ್ನು ಮಾತಾಡ್ಸೋಕೆ ಹೋದೆ, ಅದಕ್ಕೆ ನಾನು ನಿನ್ನ ನಾಟಕ ಸೇರಿಸ್ಕೊಳ್ಳಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ವಿ ತಾನೇ. ಆ ಥರ ಇಲ್ಲಿ ಒಬ್ಬ ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಪಾಕಿಸ್ತಾನ್ಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ಆ ಅಣ್ಣ ಯಾರು ಗೊತ್ತಾ? ಗೆಸ್ ಮಾಡಿ ನೋಡೋಣ. ಎಸ್, ಚೈನಾ ಅಣ್ಣ. ಚೈನಾ ಮತ್ತು ಪಾಕಿಸ್ತಾನ ಅವರು ಗ್ಯಾಪಲ್ಲಿ ಫುಲ್ ಕುಚ್ಚಿಕ್ಕು ದೋಸ್ತ್ಗಳಾಗ್ಬಿಟ್ಟಿದ್ರಲ್ಲ. ಸೀಸ್ ಫೈರ್ಗೆ ಸಮಾಧಾನ ಮಾಡ್ಸೋಕ್ಕೆ ನೀನು ನನ್ನ ಹತ್ರ ಬರ್ದೆ US ಹತ್ರ ಯಾಕೆ ಹೋದೆ ಅಂತ ಉರಿ ಬಿದ್ದ ಚೈನಾ ಮತ್ತೆ ಪಾಕಿಸ್ತಾನ್ಗೆ ಪ್ರೆಷರ್ ಹಾಕಿದ್ರು. ಅದಕ್ಕೆ ಒಪ್ಪಂದ ಆದ 2.5 ಅವರ್ಸ್ಗೆ ಮತ್ತೆ ಸೀಸ್ ಫೈರ್ನ ವೈಲೇಷನ್ ಮಾಡಿ ಅಟ್ಯಾಕ್ ಮಾಡಿದ್ದು ಪಾಕಿಸ್ತಾನವರು. ನಾನು ಹೇಳಿಲ್ವಾ ಈ ವಿಡಿಯೋಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಅಂತ? ಆವಾಗಲೇ ಇಂಡಿಯಾ ಬ್ರಹ್ಮೋಸ್ನ ಯೂಸ್ ಮಾಡಿದ್ರು. ಬ್ರಹ್ಮೋಸ್ ರೇಂಜ್ ಎಷ್ಟು ಗೊತ್ತಾ? ಅಪ್ ಟು 400 ಕಿಲೋಮೀಟರ್ಸ್. ಅಂದರೆ ನಾವು ರಾಜಸ್ಥಾನ್ ಜೈಸಲ್ಮೇರಲ್ಲಿ ಕೂತ್ಕೊಂಡು ಆಪರೇಟ್ ಮಾಡಿದ್ರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ ಕ್ವೆಟಾವರೆಗೂ ಈ ಮಿಸೈಲ್ನ ಕಳಿಸಿ ದೀಪಾವಳಿ ಮಾಡ್ಬೋದು. ಬ್ರಹ್ಮೋಸ್ನ ತೆಗೆದಿದ ತಕ್ಷಣ ಪ್ಯಾಂಟ್ ಎಲ್ಲ ಒದ್ದೆ ಮಾಡಿಕೊಂಡು ಪಾಕಿಸ್ತಾನ್ ಮಿಲಿಟರಿ ಸ್ಪೋಕ್ಸ್ ಪರ್ಸನ್ ನೈಟ್ 1:45 ಅದೇ ತಂಗಾಳಿಯಲ್ಲಿ ತೇಳ್ಕೊಂಡು ಬರೋ ಟೈಮಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇಟ್ಟರು. ಈಗ ಫ್ರೆಜೈಲ್ ಸೀಸ್ ಫೈರ್ ಆಗಿದೆ, ಇದು ಯಾವಾಗಲಾದರೂ ಬ್ರೇಕ್ ಆಗ್ಬೋದು, ಯಾವಾಗಲಾದರೂ ವಾರ್ ಸ್ಟಾರ್ಟ್ ಆಗ್ಬೋದು. ಇದು ಇವತ್ತಿನವರೆಗೂ ಇರೋ ಅಪ್ಡೇಟ್ಸ್. ಇಷ್ಟು ಡೀಟೇಲ್ ಆಗಿ ನಾನು ಕಂಟೆಂಟ್ ನಿಮಗೋಸ್ಕರ ಮಾಡ್ತಿರೋದು ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ನಾನು ಮಾಡಬೇಕು ಅಂತಂದರೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಈ ಕಂಟೆಂಟ್ ವರ್ತ್ ವಾಚಿಂಗ್ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ನನಗೆ ಮತ್ತಷ್ಟು ವೀಡಿಯೋಸ್ ಮಾಡೋಕ್ಕೆ ಬೂಸ್ಟ್ ಮಾಡೋದು. ಮೋರ್ ಅಪ್ಡೇಟ್ಸ್ಗೆ ನನ್ನ ವಿಡಿಯೋ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಅದು ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ. ನಾನು ಯಾವ ವಿಡಿಯೋ ರಿಲೀಸ್ ಮಾಡಿದ್ರು ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.